ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕೋವಿಡ್ ಸೋಂಕಿತರು ಅಂಚೆ ಮತದಾನ ಮಾಡುವ ಬದಲು ಖುದ್ದು ಮತಗಟ್ಟೆಗಳಿಗೆ ಹಾಜರಾಗಿ ಮತದಾನ ಮಾಡಲು ರಾಜ್ಯ ಚುನಾವಣಾ ಆಯೋಗ ಅವಕಾಶ ನೀಡಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಒಂದೊಂದು ಮತವು ಪ್ರಾಮುಖ್ಯತೆ ಪಡೆಯುವ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈ ನಿರ್ಧಾರ ಕೈಗೊಂಡಿದೆ. ಅಂಚೆ ಮತಗಳ ಬಳಕೆಯಲ್ಲಿ ಅಕ್ರಮ ನಡೆಯುವ ಸಾಧ್ಯತೆಯ ಬಗ್ಗೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿರುವ ಚುನಾವಣಾ ಆಯೋಗ ಅಂಚೆ ಮತದಾನವನ್ನ ಕೈಬಿಟ್ಟು ಮತದಾನ ಮುಗಿಯುವ 1 ಗಂಟೆಗೂ ಮೊದಲು ಸೋಂಕಿತರಿಗೆ ಮತದಾನಕ್ಕೆ ಅವಕಾಶ ನೀಡಲು ನಿರ್ಧರಿಸಿದೆ. ಆಸ್ಪತ್ರೆ ಹಾಗೂ ಹೋಮ್ ಐಸೋಲೇಷನ್ನಲ್ಲಿರುವ ಸೋಂಕಿತರನ್ನ ಅಗತ್ಯ ಕೋವಿಡ್ ಮುನ್ನೆಚ್ಚರಿಕೆಯೊಂದಿಗೆ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಆಯೋಗ ತಿಳಿಸಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ವಿವಿಧ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಿರುವ ವಿಚಾರದಲ್ಲಿ ಮೈಸೂರಿನ ಬಿಜೆಪಿ ನಾಯಕರಲ್ಲಿ ಒಳಗೊಳಗೆ ಅಸಮಾಧಾನ ಹೊಗೆಯಾಡತೊಡಗಿದೆ. ಮೈಸೂರಿನ ಶಾಸಕರು, ಸಂಸದರು ಮತ್ತು ಬಿಜೆಪಿಯ ಪ್ರಮುಖ ನಾಯಕರು ತಮ್ಮ ಆಪ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ಕೊಡಿಸಲು ಲಾಬಿ ನಡೆಸಿದರೂ ಸಹ ಅದು ಸಫಲವಾಗದ ಹಿನ್ನೆಲೆಯಲ್ಲಿ ತೀವ್ರ ಅಸಮಾಧಾನ ಹೊಂದಿದ್ದು ಬಿಜೆಪಿ ವಲಯದಲ್ಲಿ ಆತಂಕ ಮತ್ತು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಪಕ್ಷದ ಪ್ರಮುಖ ನಾಯಕರಾದವರು ತಮ್ಮ ಪ್ರಭಾವ ಬಳಸಿ ತಮ್ಮ ಕಡೆಯವರಿಗೆ ವಿವಿಧ ಹುದ್ದೆಗಳನ್ನು ಕೊಡಿಸಿದರೆ ಮಾತ್ರ ಅವರಿಗೆ ಕಾರ್ಯಕರ್ತರ ಮಟ್ಟದಲ್ಲಿ ಉತ್ತಮ ಬೆಂಬಲ ಸಿಗಲು ಸಾಧ್ಯ. ಆದರೆ ಮೈಸೂರು ನಗರ ಮತ್ತು ಜಿಲ್ಲೆಯ ಹಲವು ನಾಯಕರು ನಿಗಮ ಮಂಡಳಿಗಳಿಗೆ ಸ್ವತಃ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರೇ ಆಸಕ್ತಿ ವಹಿಸಿ ಪಟ್ಟಿ ತಯಾರಿಸಿ ಅದನ್ನು ಜಾರಿಗೆ ತರುವ ಮೂಲಕ ತಮ್ಮ ಪ್ರಯತ್ನಗಳಿಗೆ ತಿಲಾಂಜಲಿ ಇಟ್ಟಿದ್ದಾರೆ ಎಂದು ಭಾವಿಸಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಸದರಾದ ವಿ. ಶ್ರೀನಿವಾಸ್ ಪ್ರಸಾದ್ ಅವರು ನೇರವಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಉಳಿದವರು ತಮ್ಮಲ್ಲೇ ಚರ್ಚಿಸಿಕೊಂಡು ಅಸಮಾಧಾನದ ಬೆಂಕಿಗಾರತೊಡಗಿದ್ದಾರೆ. ಇನ್ನು ಕೆಲವರು ಏನನ್ನೂ ಹೊರಗೆ ಹೇಳಿಕೊಳ್ಳಲಾರದ ಸ್ಥಿತಿಯಲ್ಲಿದ್ದು ಒಳಗೊಳಗೆ ಅತಂತ್ರದ ಭಾವನೆಯಿಂದ ಬಳಲುತ್ತಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸದಸ್ಯರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲೂ ರಾಜ್ಯ ಮಟ್ಟದ ಬಿಜೆಪಿ ಪ್ರಮುಖರ ಮಾತೆ ಅಂತಿಮವಾಗುತ್ತಿದ್ದು ಇದರ ಬಗ್ಗೆಯೂ ಸಹ ಸ್ಥಳೀಯ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್.ಟಿ. ಸೋಮಶೇಖರ್ ಅವರು ಜಿಲ್ಲೆಯ ಅಸಮಾಧಾನಿತ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಾಧಾನ ಪಡಿಸುವ ಕಾರ್ಯವನ್ನು ಹೆಚ್ಚುವರಿಯಾಗಿ ನಿರ್ವಹಿಸುತ್ತಿದ್ದಾರೆ. ಕೊರೋನಾ ಭೀತಿಯಿಂದ ಕಾಲೇಜುಗಳತ್ತ ಸುಳಿಯಲು ಹಿಂದೇಟು ಹಾಕುತ್ತಿದ್ದ ವಿದ್ಯಾರ್ಥಿಗಳು ಇದೀಗ ತರಗತಿಗಳಿಗೆ ಹಾಜರಾಗಲು ಮುಂದಾಗುತ್ತಿರುವ ಬೆಳವಣಿಗೆ ಕಂಡುಬಂದಿದೆ. ಪದವಿ ಕಾಲೇಜುಗಳ ತರಗತಿಗಳು ನವೆಂಬರ್ 17ರಿಂದ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕಾಲೇಜುಗಳಲ್ಲಿ ದಿನೇ ದಿನೇ ವಿದ್ಯಾರ್ಥಿಗಳ ಹಾಜರಾತಿ ಏರಿಕೆಯಾಗಿದೆ. ಶೈಕ್ಷಣಿಕ ಚಟುವಟಿಕೆ ಸಹ ಒಂದೊಂದಾಗಿ ಆರಂಭವಾಗ್ತಾ ಇದೆ. ವಿದ್ಯಾರ್ಥಿಗಳ ಕಾಲೇಜು ಪ್ರವೇಶಕ್ಕೆ ಕೋವಿಡ್ ಪರೀಕ್ಷೆಯನ್ನ ಸರ್ಕಾರ ಕಡ್ಡಾಯಗೊಳಿಸಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಕೋವಿಡ್ ಪರೀಕ್ಷೆಯ ವರದಿಗಳನ್ನು ಕಾಲೇಜು ಸಿಬ್ಬಂದಿಗಳು ಪರಿಶೀಲನೆ ನಡೆಸಿದ್ದು ನೆಗೆಟಿವ್ ವರದಿ ಇರುವ ವಿದ್ಯಾರ್ಥಿಗಳನ್ನ ಮಾತ್ರ ಕಾಲೇಜಿಗೆ ಸೇರಿಸಿಕೊಳ್ಳಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಐಎಎಸ್ ಮತ್ತು ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆನ್ಲೈನ್ ತರಬೇತಿ ಶಿಬಿರವನ್ನು ಇಂದು ಆಯೋಜಿಸಲಾಗಿತ್ತು. ವಿವಿ ಕುಲಪತಿಗಳ ಸಭಾಂಗಣದಲ್ಲಿ ನಡೆದ ಆನ್ಲೈನ್ ತರಬೇತಿ ಶಿಬಿರವನ್ನು ಕಾರ್ಮಿಕ ಇಲಾಖೆ ಆಯುಕ್ತರಾದ ಅಕ್ರಂ ಪಾಷಾ ಅವರು ಉದ್ಘಾಟಿಸಿದ್ದು, ಮೈಸೂರು ನಗರ ಡಿಸಿಪಿ ಡಾ ಎಎನ್ ಪ್ರಕಾಶ್ ಗೌಡ ಅವರು ಶಿಬಿರಾರ್ಥಿಗಳಿಗೆ ಶುಭ ಹಾರೈಸಿದರು. ಮುಕ್ತ ವಿವಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಸ್. ವಿದ್ಯಾಶಂಕರ್ ಅವರು ಶಿಬಿರದ ಅಧ್ಯಕ್ಷತೆ ವಹಿಸಿದ್ದು, ಕುಲಸಚಿವರಾದ ಪ್ರೊಫೆಸರ್ ಲಿಂಗರಾಜ ಉಪಸ್ಥಿತರಿದ್ದರು. ಇಂದಿನ ತರಬೇತಿಯಲ್ಲಿ 600 ಶಿಬಿರಾರ್ಥಿಗಳು ಭಾಗಿಯಾಗಿದ್ದರು. ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಎಂಟೆಕ್ ಅನ್ನು ಪಡೆದರು, ಕುವೆಂಪು ಯೂನಿವರ್ಸಿಟಿಯಲ್ಲಿ PhD ಅನ್ನು ಪಡೆದರು, ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ 3 ದಶಕಗಳ ಕಾಲ ಸೇವೆ ಸಲ್ಲಿಸಿ ನಂತರ ಇಲ್ಲಿ ಅನೇಕ ವಿವಿಧ ಮಜಲುಗಳಲ್ಲಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಬೆಳಗಾಂ ಕಾರ್ಯನಿರ್ವಹಣೆ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮಾತ್ರ ಅಂತೇಳಿ ಬಹಳ ಶ್ರಮಪಟ್ಟು ಸರ್ಕಾರದಿಂದ ಅಧಿಕೃತ ಆದೇಶವನ್ನ ಮಾಡಿಸೋದ್ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಸನ್ಮಾನ್ಯ ಗೌರವಾನ್ವಿತರಾದ ಪ್ರೊಫೆಸರ್ ವಿದ್ಯಾಶಂಕರ್ ಅವರು ಕುಲಪತಿಗಳಾಗಿ ಬಂದ ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದೀರಾ. ಇದಕ್ಕೆ ಬಂದಂತ ಎಲ್ಲಾ ವಿಷಯಗಳು ಕೂಡ ತಮಗೆ ಬಹಳ ಸಪೋರ್ಟಿವ್ ಆಗಿ ಒಂದು ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಎಲ್ಲಾ ರೀತಿಯಂತ ಬೆಂಬಲವನ್ನು ನೀಡ್ತಾರೆ. ಇದ್ರ ಉದ್ದೇಶ ತಾವು ಕೂಡ ಈ ಒಂದು ಕೊರೋನಾ ಟೈಮ್ ಅಲ್ಲಿ ಏನು ಫಿಸಿಕಲ್ ಆಗಿ ಏನು ಅವರೆಲ್ಲ ಬಂದು ಟ್ರೈನಿಂಗ್ ಅನ್ನ ಪಡ್ಕೊಳ್ಳೋಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆನ್ಲೈನ್ ಮೂಲಕನೇ ಒಂದು ಕೋಚಿಂಗ್ ಅನ್ನ ಏರ್ಪಡಿಸಿರುವಂತದ್ದು ಮತ್ತಷ್ಟು ಖುಷಿ ಪಡುವಂತ ವಿಷಯ. ಇಬ್ಬರು ಮುಖ್ಯಮಂತ್ರಿಗಳು ತಮ್ಮ ಬೆನ್ನಿಗಿದ್ದಾರೆ ಎಂಬ ಕಾರಣದಿಂದ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಹಿಟ್ಲರ್ನಂತೆ ವರ್ತಿಸುತ್ತಿದ್ದಾರೆ ಎಂದು ಹುಣಸೂರಿನ ಶಾಸಕ ಎಚ್.ಬಿ. ಮಂಜುನಾಥ್ ಆರೋಪಿಸಿದ್ದಾರೆ.
ಮೈಸೂರಿನಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಡಿಪಿ ಸಭೆಯಲ್ಲಿ ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವುದು ಸಹಜ. ಅದಕ್ಕೆ ಮುಂದಿನ ಸಭೆಯಲ್ಲಿ ಉತ್ತರ ಕೊಡಬೇಕಾದದ್ದು ನಿಯಮ. ಆದರೆ ನಾನು ಅಂದಿನ ಸಭೆಯಲ್ಲಿ ಮಾಡಿದ ಆರೋಪವನ್ನು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು. ಕೆಡಿಪಿ ಸಭೆ ನಡೆದ ಮರುದಿನವೇ ಜಿಲ್ಲಾಧಿಕಾರಿಗಳು ನನಗೆ ಪತ್ರ ಬರೆದಿದ್ದಾರೆ. ಆದರೆ ಆ ಪತ್ರ ಅದೇ ದಿನ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆಯೇ ಹೊರತು ನನ್ನ ಪಿಎಗಾಗಲಿ, ನನ್ನ ಕಚೇರಿಗಾಗಲಿ, ನನ್ನ ಮನೆಗಾಗಲಿ ಯಾವುದೇ ಅಧಿಕೃತ ಪತ್ರ ಬಂದಿಲ್ಲ. ಹೀಗೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳು ಸರ್ವಾಧಿಕಾರಿಯಂತೆ ನಡೆದುಕೊಳ್ಳುತ್ತಿದ್ದಾರೆ, ಕಾನೂನು ಮೀರಿ ವರ್ತಿಸಿದ್ದಾರೆ. ಓರ್ವ ಹಿರಿಯ ಅಧಿಕಾರಿಯಾಗಿ ಜನಪ್ರತಿನಿಧಿಗಳ ಜೊತೆ ಹೀಗೆ ನಡೆದುಕೊಳ್ಳುವುದುಂಟೆ ಎಂದು ಮಂಜುನಾಥ್ ಅವರು ಪ್ರಶ್ನಿಸಿದರು. ನನ್ನನ್ನು ಉದ್ದೇಶಿಸಿ ಬರೆದ ಪತ್ರವನ್ನು ನನಗೆ ತಲುಪಿಸುವ ಬದಲು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿ ಸುದ್ದಿ ಮಾಧ್ಯಮಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಿಗುವಂತೆ ಮಾಡಿದ್ದಾರೆ. ಜನಪ್ರತಿನಿಧಿಯಾದ ನನಗೆ ನೋಟಿಸ್ ನೀಡುವ ಹಾಗೆ ಪತ್ರ ಬರೆದಿದ್ದಾರೆ ಎಂದು ದೂರಿದ ಅವರು, ಜಿಲ್ಲಾಧಿಕಾರಿ ಎಂದರೆ ಸಾರ್ವಜನಿಕರ ಸೇವಕರೇ ಹೊರತು ಡಿಕ್ಟೇಟರ್ ಅಲ್ಲ ಎಂದರು. ದಸರಾ ಗಜಪಯಣ ಕಾರ್ಯಕ್ರಮಕ್ಕೆ ಸ್ಥಳೀಯ ಜನಪ್ರತಿನಿಧಿಯಾಗಿ ನನ್ನನ್ನು ಕರೆಯಬಾರದು ಎಂದು ಡಿಸಿಯವರಿಗೆ ಸೂಚನೆ ಕೊಟ್ಟವರು ಯಾರು? ಹಾಗಾದರೆ ಅರಮನೆಯಲ್ಲಿ ಗಜಪಡೆಯ ಸ್ವಾಗತಕ್ಕೆ ಆಹ್ವಾನ ನೀಡಿದ್ದೇಕೆ? ನನ್ನನ್ನು ಕರೆಯಬಾರದು ಎಂದು ಅವರಿಗೆ ಹೇಳಿದವರು ಯಾರು? ಬಿಜೆಪಿಯವರು ಹೇಳಿಕೊಟ್ಟಿದ್ದಾರೆಯೇ ಎಂದು ಪ್ರಶ್ನಿಸಿದ ಮಂಜುನಾಥ್, ರೋಹಿಣಿ ಸಿಂಧೂರಿ ಅವರು ಕಾರ್ಯನಿರ್ವಹಿಸಿದ ಮಂಡ್ಯ, ಹಾಸನದಲ್ಲೂ ಜನಪ್ರತಿನಿಧಿಗಳಿಗೆ ಪರ್ಯಾಯವಾಗಿ ಕಾರ್ಯಕ್ರಮ ನಡೆಸಿದ ಉದಾಹರಣೆಗಳಿವೆ. ಇದೀಗ ಮೈಸೂರಿನಲ್ಲಿ ಆ ಸಂಸ್ಕೃತಿ ಉದ್ಭವವಾಗಿದೆ. ಅವರು ಜನಪ್ರತಿನಿಧಿಗಳ ಹಕ್ಕನ್ನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದರು. ಮೈಸೂರು ಜಿಲ್ಲಾಧಿಕಾರಿಯ ಏನೊಂದು ಇನ್ಕ್ವೈರಿ ಸಮಿತಿ ಜಿಲ್ಲಾಧಿಕಾರಿಯ ಒಂದು ಸರ್ವಾಧಿಕಾರಿ ಧೋರಣೆ ಇದೆ, ಅದನ್ನು ಖಂಡಿಸಿ ಅವರು ಕಾನೂನು ಬಾಹಿರವಾಗಿ ಒಬ್ಬ ಜನಪ್ರತಿನಿಧಿಗೆ ಜಿಲ್ಲಾಧಿಕಾರಿಯಾಗಿ ಒಂದು ತ್ರೈಮಾಸಿಕ ಸಭೆಯಲ್ಲಿ ಮಾನ್ಯ ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷತೆ ವಹಿಸುತ್ತಾರೆ. ಅಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ ಒಂದು ಆಡಳಿತದ ನ್ಯೂನತೆಗಳನ್ನ, ಡಿಸಿಯ ಕಾರ್ಯವೈಖರಿಗಳನ್ನ, ಜಿಲ್ಲಾಡಳಿತದ ನ್ಯೂನತೆಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ. ಸನ್ಮಾನ್ಯ ಡಿಸಿ ಅವರು ಅದನ್ನು ಭಾಳ ವೈಯಕ್ತಿಕವಾಗಿ ತಗೊಂಡು, ನಾವು MLA, ಅವರು ಡಿಸಿ, ಆ ಡೆಸಿಷನ್ ಇಟ್ಕೊಂಡು ಏಕಾಏಕಿಯಾಗಿ ತ್ರೈಮಾಸಿಕ ಸಭೆಯಾದಂಥ ಚರ್ಚೆಗಳನ್ನ ಮುಂದಿನ ಸಭೆಯಲ್ಲಿ ಅನುಪಾಲನಾ ವರದಿಯಲ್ಲಿ ಇಂತಿಂಥ ಶಾಸಕರುಗಳು ಇಂತಿಂಥ ಪ್ರಶ್ನೆ ಮಾಡಿದ್ದು ಅದಕ್ಕೆ ಉತ್ತರ ಕೊಡೋದು ವಾಡಿಕೆ, ಸಂಪ್ರದಾಯ, ಕಾನೂನಾತ್ಮಕವಾದಂಥ ನಡವಳಿಕೆ. ಇವರು ಏಕಾಏಕಿ ಡಿಸಿ ನೇರವಾಗಿ ನಮಗೆ ಪತ್ರ ಬರೆದಿರೋದು, ಅದು ಯಾವುದೇ ಜನಪ್ರತಿನಿಧಿಗೆ, ಶಾಸಕರಿಗೆ ಆ ರೀತಿ ಕಾನೂನಾತ್ಮಕವಾಗಿ ಅವರು ನೆಟ್ಟು ಬಗೆಯಾಗೆ ಇಲ್ಲ. ಕಾನೂನಿನ ವಿರುದ್ಧ ಇವರು ಪ್ರಮಾಣ ಮಾಡಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ ಆ ಪತ್ರಿಕೆಯಲ್ಲಿ ಭಾಳ ಮುಖ್ಯವಾಗಿ ಏನಂತಂದರೆ, ಶಾಸಕನಾಗಿ ಈಗ ಅವ್ರು ಬರೆದ 2 ದಿನ ಆಗಿದೆ, ಇನ್ನೂ ನನಗೆ ಎಲ್ಲಿ ಕಲಿಸೋರು ಅಂತ ಗೊತ್ತಿಲ್ಲ. ವ್ಯವಸ್ಥಿತವಾಗಿ ಈಗಾಗಲೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪರ್ಟ್ ಅಂತ ಇಡೀ ದೇಶಕ್ಕೆ ಜಗತ್ತಿಲ್ಲ. ಭಾಳ ವ್ಯವಸ್ಥಿತವಾಗಿ ಎಲ್ಲ ಪತ್ರಿಕೆಗಳಿಗೂ ಸಾರ್ವಜನಿಕರಿಗೂ ಕಾರ್ಯಕ್ರಮಗಳನ್ನ ಇನ್ನೂ ಮೀಟಿಂಗ್ ಮಾಡಿಲ್ಲ. SC STಗಳಿರ್ಬೋದು, CCD ಕಾರ್ಯಗಳಿರ್ಬೋದು, ಪತ್ರ ನನ್ನ ಒಬ್ಬ ವಿಚಾರಣೆ ಅಲ್ಲ, ಈ ಇಡೀ ಜಿಲ್ಲೆಯಲ್ಲಿ ಅದು ಜಗಜ್ಜಾಹೀರಾಗಿದೆ. ಎಷ್ಟೋ ಅಧಿಕಾರಿಗಳು ಭಯದ ವಾತಾವರಣದಲ್ಲಿ ಜಿಲ್ಲೆಯಲ್ಲಿದ್ದಾರೆ. ಎಷ್ಟೋ ಅಧಿಕಾರಿಗಳಿಗೆ ಚರ್ಚಿಸಿದ ಫೈಲ್ಗಳನ್ನ ವಾಪಸ್ ಕಳಿಸಿದ್ದಾರೆ. ತಿಂಗಳಗಟ್ಟಲೆ ಇದೆ. ಕಾರಣ ಹಿಂದೆ ಇದ್ದಂಥ ಡಿಸಿಗಳು ಸಂಪೂರ್ಣ ಕೋವಿಡಲ್ಲಿ ಮುಳುಗೋಗಿವೆ. ಅದಾದ ಹಂತದಲ್ಲಿ ಎಲ್ಲ ಎಲ್ಲಗಳನ್ನ ಮೀರಿ ಭಾಳ ವೈಯಕ್ತಿಕವಾಗಿ ಆ ಕಾಮೆಂಟ್ಸ್ನ ತಗೊಂಡು ನನಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಕೇವಲ 3 ವಿಚಾರ, ನಾನು ಅಲ್ಲಿ ಪ್ರಸ್ತುತಪಡಿಸಿರೋದು ಒಂದು 10 ವಿಚಾರಗಳಿವೆ. ಮೊದಲನೇದಾಗಿ ನಾನು ಅವ್ರಿಗೆ ಹೇಳಿದ್ದು, ಇವರಿಗೆ ಕೋವಿಡ್ ಸಮಯದಲ್ಲಿ ಇದರೆಲ್ಲ ಭಾಳ ಸಮರ್ಥವಾಗಿ ಅಧ್ಯಕ್ಷರನ್ನು ನಿರ್ವಹಣೆ ಮಾಡ್ತಿದ್ದೆ. ಈಗ ಹೊಸದಾಗಿ DC ಅವರು ಬಂದಿದ್ದಾರೆ. ಈಗ ಕಾಳಜಿ ವಹಿಸಬೇಕಾಗಿರುವಂಥದ್ದು ತ್ರೈಮಾಸಿಕ ಸಭೆ.
ಮೈಸೂರಿನ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ನಗರದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಗಣ್ಯರು ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿರುವ ಆಟೋ ಚಾಲಕರಿಗೆ ಸಮಾರಂಭದಲ್ಲಿ ಸನ್ಮಾನ ಮಾಡಲಾಯಿತು. ಫುಲ್ ಆಗ್ತದೆ. ಕೂತ್ಕೊಳ್ಳಿ ಸರ್. ಹಲೋ ಅಣ್ಣ. ದಯಮಾಡಿ ಚಪ್ಪಾಳೆ ಹೌದು ಹೇಳಿ ಸರ್. ತಲಕಾಡು ಪಂಚಲಿಂಗ ದರ್ಶನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಇಂದು ತಲಕಾಡಿನ ಶಿವಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆ ನಡೆಸಿದರು. ಸಭೆಯಲ್ಲಿ ತಲಕಾಡು ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹಣೆಗೆ ಆದ್ಯತೆ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು, ತಲಕಾಡು ಗ್ರಾಮದಲ್ಲಿ ಅನೈರ್ಮಲ್ಯ ತಾಂಡವವಾಡುತ್ತಿದೆ. ಬಯಲು ಶೌಚಾಲಯ ಇನ್ನೂ ಇಲ್ಲಿ ಜೀವಂತವಾಗಿದೆ. ಪಂಚಲಿಂಗ ದರ್ಶನದ ಸಂದರ್ಭದಲ್ಲಿ ಮಾತ್ರ ತಾತ್ಕಾಲಿಕವಾಗಿ ಶೌಚಾಲಯ ನಿರ್ಮಾಣ ಮಾಡಲಾಗುತ್ತದೆ. ನಂತರ ತಲಕಾಡು ಯಥಾಸ್ಥಿತಿಯಲ್ಲಿರುತ್ತದೆ. ಐತಿಹಾಸಿಕ ಮತ್ತು ಪವಿತ್ರ ಧಾರ್ಮಿಕ ಸ್ಥಳವಾದ ತಲಕಾಡು ಸದಾ ಸ್ವಚ್ಛ ಹಾಗೂ ಶುದ್ಧವಾಗಿರುವಂತೆ ಮಾಡಲು ಜಿಲ್ಲಾಡಳಿತ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅವರ ಒತ್ತಾಯಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿ, ಎಲ್ಲರ ಅಭಿಪ್ರಾಯಗಳನ್ನು ಜಿಲ್ಲಾಡಳಿತ ಸ್ವೀಕರಿಸಿದೆ. ಪಂಚಲಿಂಗ ದರ್ಶನದ ಆಚರಣೆಗೆ ನಿಮ್ಮೆಲ್ಲರ ಅಭಿಪ್ರಾಯ ತುಂಬಾ ಮುಖ್ಯವಾಗಿತ್ತು. ಕೋವಿಡ್ ಇರುವ ಕಾರಣ ಸರ್ಕಾರದ ನಿಯಮ ಪಾಲನೆ ಮಾಡಬೇಕಾಗಿದೆ. ಪಂಚಲಿಂಗ ದರ್ಶನಕ್ಕೆ ಆಗಮಿಸುವ ಪ್ರತಿ ವ್ಯಕ್ತಿಗೂ ಕಡ್ಡಾಯವಾಗಿ ಕೋವಿಡ್ ತಪಾಸಣೆ ನಡೆಸಲಾಗುತ್ತದೆ. ಸಾರ್ವಜನಿಕರ ಸಹಕಾರ ಕೂಡ ಜಿಲ್ಲಾಡಳಿತಕ್ಕೆ ಮುಖ್ಯವಾಗಿದ್ದು, ತಲಕಾಡು ಗ್ರಾಮಕ್ಕೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಹೇಳಿದರು. ಮೈಸೂರು ಹೆರಿಟೇಜ್ ರೌಂಡ್ ಟೇಬಲ್ ಸಂಸ್ಥೆಯು ನವೆಂಬರ್ 22ರಿಂದ ನವೆಂಬರ್ 28ರವರೆಗೆ ಆರೋಗ್ಯ, ನೈರ್ಮಲ್ಯ ಮತ್ತು ಆಹಾರದ ಪ್ಯಾಕೆಟ್ಗಳ ವಿತರಣೆಯ ಮೂಲಕ ನಿರ್ಗತಿಕರಿಗೆ ಸೌಲಭ್ಯ ಒದಗಿಸುವುದು ಮತ್ತು ಶಿಕ್ಷಣ, ಪರಿಸರಕ್ಕೆ ಪೂರಕವಾದ ಯೋಜನೆಗಳ ಅಂಗವಾಗಿ 500 ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಸ್ಟಿ ರವಿಕುಮಾರ್, ರೌಂಡ್ ಟೇಬಲ್ ಸಂಸ್ಥೆ ಫ್ರೀಡಂ ಥ್ರೂ ಎಜುಕೇಷನ್ ಎಂಬ ಯೋಜನೆ
ಯೋಜನೆಯಡಿ ದೀನದಲಿತರ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸುವ ಕಾರ್ಯದಲ್ಲಿ ನಿರತವಾಗಿದೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಸಂತ್ರಸ್ತರಿಗೆ 50,000 ಆಹಾರದ ಪ್ಯಾಕೆಟ್ಗಳನ್ನು ವಿತರಿಸುವ ಮೂಲಕ ಉತ್ತಮ ಸೇವೆ ನೀಡಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರೌಂಡ್ ಟೇಬಲ್ ಸಂಸ್ಥೆಯ ಅಧ್ಯಕ್ಷರಾದ ರೋಹನ್, ವಲಯ 13ರ ಅಧ್ಯಕ್ಷರಾದ ಡಾ ರವಿ, ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರಾದ ಹರೀಶ್ ಶೆಣೈ, ಕಾರ್ಯದರ್ಶಿ ದೀಪಕ್, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ರಂಗಸ್ವಾಮಿ ಉಪಸ್ಥಿತರಿದ್ದರು. ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ಮೈಸೂರು ಹೆರಿಟೇಜ್ ರೌಂಡ್ ಟೇಬಲ್ 109 ಇದು ಒಂದು ಸಮಾಜದಲ್ಲಿ ಸೇವೆ ಮಾಡಲಿಕ್ಕೆ ನಿರಂತರವಾಗಿ ಚಟುವಟಿಕೆಯಿಂದ ಇರತಕ್ಕಂಥ ಒಂದು ಸಾಮಾಜಿಕ ಸಂಸ್ಥೆ. ಈ ಸೇವಾ ಸಂಸ್ಥೆ ನಿರಂತರವಾಗಿ ಕಳೆದ 40-45 ವರ್ಷಗಳಿಂದ ಕನ್ನಡ ಸಾರಸ್ವತ ಲೋಕದ ಖ್ಯಾತ ಕಾದಂಬರಿಕಾರರಾದ ತಾರಸು ಅವರ ಜನ್ಮ ಶತಮಾನೋತ್ಸವ ಸಮಾರಂಭವನ್ನು ನವೆಂಬರ್ 29ರಂದು ಮೈಸೂರಿನ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ತಾರಸು ಜನ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಡಾ ವೈಡಿ ರಾಜಣ್ಣ, ನವೆಂಬರ್ 29ರಂದು ಬೆಳಗ್ಗೆಯಿಂದ ಸಂಜೆಯವರೆಗೂ ನಡೆಯಲಿರುವ ಸಮಾರಂಭವನ್ನು ಬೆಳಗ್ಗೆ 10:30ಕ್ಕೆ ಕನ್ನಡ ಚಳುವಳಿಗಾರರಾದ ವಾಟಾಳ್ ನಾಗರಾಜ್ ಉದ್ಘಾಟಿಸಲಿದ್ದಾರೆ ಎಂದರು. ಮಾಜಿ ಶಾಸಕರಾದ ವಾಸು ಅದರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ವ್ಯಕ್ತಿ ಪರಿಚಯ, ವಿಚಾರಗೋಷ್ಠಿ ನಡೆಯಲಿವೆ ಅಂತ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದ ಡಿಟಿ ಪ್ರಕಾಶ್, ಕಾರ್ಯಾಧ್ಯಕ್ಷರಾದ ಕೆ ರಘುರಾಮ್ ವಾಜಪೇಯಿ, ಗೌರವ ಕಾರ್ಯದರ್ಶಿ ಗಾಶಕ್ ಭೋಗಾನಂದೀಶ್, ಪ್ರಧಾನ ಸಂಚಾಲಕರಾದ ಎಸ್ ಪ್ರಕಾಶ್ ಬಾಬು, ಪ್ರಧಾನ ಕಾರ್ಯದರ್ಶಿ ಮೂಗೂರು ನಂಜುಂಡಸ್ವಾಮಿ ಉಪಸ್ಥಿತರಿದ್ದರು. ನಾವೆಲ್ಲ ಬಲ್ಲ ಹಾಗೆ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ ಅಗ್ರಗಣ್ಯ ಸಾಹಿತಿಗಳಲ್ಲಿ ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ನಾವೆಲ್ಲ ಪ್ರೀತಿಯಿಂದ ಕರೆಯುತ್ತಾ ಇದ್ದಂಥ ತಾರಾಸು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದಂಥ ಮೌಲ್ಯಯುತವಾದಂಥ ಕೊಡುಗೆಗಳನ್ನು ನೀಡಿದಂಥವರು. ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು, ಹೆಸರನ್ನು ಮಾಡಿದಂಥವರು. ಚಿತ್ರದುರ್ಗ ಜಿಲ್ಲೆಯ ತಳುಕಿನ ಗ್ರಾಮದವರಾದಂಥ ತಾರಾಸು ಕೀರ್ತಿಯನ್ನು ಅಥವಾ ಮೈಸೂರಿನ ಸಾಹಿತ್ಯ ವಲಯವನ್ನು ಅದರ ಘನತೆ ಗಾಂಭೀರ್ಯತೆಯನ್ನು ಹೆಚ್ಚಿಸಿದಂಥ ಹಿರಿಮೆ ತಾರಾಸು ಅವ್ರದ್ದು. ಅವರ ಕಾರ್ಯಕ್ಷೇತ್ರ, ಕರ್ಮಭೂಮಿ ಮೈಸೂರು ಅನ್ನೋದೇ ಒಂದು ರೀತಿಯ ನಮ್ಮೆಲ್ಲ ಸಾಹಿತ್ಯ ಪ್ರಿಯರಿಗೆ ಒಂದು ರೋಮಾಂಚನವನ್ನು ಉಂಟು ಮಾಡುವಂಥದ್ದು. ಒಬ್ಬ ಸೃಜನಶೀಲ ಸಾಹಿತಿಯಾಗಿ ಕೇವಲ ಅಕಾಡೆಮಿಕ್ ವಲಯದಲ್ಲಿ ಬರಿತಾ ಇದ್ದಂಥ ಸಾಹಿತಿಗಳ ನಡುವೆ ಬರೆಯೋದನ್ನೇ ವೃತ್ತಿಯಾಗಿ ಮಾಡಿಕೊಂಡು ಬರೆಯುತ್ತಲೇ ನಾನು ಬದುಕಬಲ್ಲೆ ಅಂತ ಹೇಳಿ ಜೀವನದ ಉದ್ದಕ್ಕೂ ಸವಾಲುಗಳ ನಡುವೆ ತಮ್ಮ ಸಾಹಿತ್ಯದ ಸಾರ್ಥಕತೆಯನ್ನು ಸಾಧಿಸಿ ತೋರಿಸಿದಂಥ ಧೀಮಂತ ಸಾಹಿತಿ ತಾರಾಸುರವರು. ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ತಳೂರು ಗ್ರಾಮದ ಗೋಮಾಳದಲ್ಲಿ ಮ್ಯಾಗ್ನಸ್ ಮೈಟ್ ಗಣಿಗಾರಿಕೆ ನಡೆಸುತ್ತಿರುವ ಎನ್ ರಾಜಶೇಖರ್ ಎಂಬ ವ್ಯಕ್ತಿಯು ಗಣಿಗಾರಿಕೆಯ ನಿಯಮಗಳನ್ನು ಉಲ್ಲಂಘಿಸಿ ಅಕ್ಕಪಕ್ಕದ ಜಮೀನುಗಳ ರೈತರಿಗೆ ಕಿರುಕುಳ ನೀಡುತ್ತಾ ಇದ್ದಾರೆ ಅಂತ ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ಆರೋಪ ಮಾಡಿದೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದ ದೇವರಾಜ್ ಟಿ ಕಾಟೂರು, ರಾಜ್ಯದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯು ಗುತ್ತಿಗೆದಾರ ಎನ್ ರಾಜಶೇಖರ್ ಅವರೊಂದಿಗೆ ಮಾಡಿಕೊಂಡಿರುವ ಕರಾರಿನಲ್ಲಿ ಗಣಿಗಾರಿಕೆ ನಡೆಸುವಾಗ ಸುತ್ತಮುತ್ತಲಿನ ರೈತರ ಬೆಳೆಗಳಿಗೆ ತೊಂದರೆಯಾಗದಂತೆ ಸುತ್ತ ತಡೆಗೋಡೆ ನಿರ್ಮಿಸಬೇಕು, ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು, ಧೂಳು ಏಳದಂತೆ ಪ್ರತಿನಿತ್ಯ ನೀರು ಹಾಕಬೇಕು, ಸುತ್ತಮುತ್ತ ಮರಗಳನ್ನು ಬೆಳೆಸಿ ಪರಿಸರ ಕಾಪಾಡಬೇಕು ಮುಂತಾದ ನಿಯಮಗಳಿವೆ. ಆದರೆ ಗುತ್ತಿಗೆದಾರರು ಇದ್ಯಾವ ನಿಯಮವನ್ನು ಪಾಲಿಸ್ತಾ ಇಲ್ಲ ಅಂದ್ರು. ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ರೈತರಿಗೆ ಆಗುತ್ತಿರುವ ತೊಂದರೆಯನ್ನು ಪರಿಹರಿಸಬೇಕು. ಗುತ್ತಿಗೆ ನಿಯಮಾವಳಿಗಳನ್ನು ಉಲ್ಲಂಘಿಸಿರುವ ಎನ್ ರಾಜಶೇಖರ್ ಅವರಿಗೆ ನೀಡಿರುವ ಗುತ್ತಿಗೆಯನ್ನು ರದ್ದುಗೊಳಿಸಿ ಗಣಿಗಾರಿಕೆಯನ್ನ ಸ್ಥಗಿತಗೊಳಿಸಬೇಕು ಅಂತ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಯುವ ಸೇನೆಯ ಮುಖಂಡರಾದ ಶಿವಕುಮಾರ್, ಡಿ ಮಹದೇವ, ಪುಟ್ಟಮಾದಪ್ಪ, ಕೆಂಪಣ್ಣ ಉಪಸ್ಥಿತರಿದ್ದರು.
ಮೈಸೂರು ತಾಲೂಕು ಜೈಪುರ ಹೋಬಳಿ ತಳೂರು ಗ್ರಾಮದಲ್ಲಿ ಏನು ಇವತ್ತು ಮ್ಯಾಗ್ನೆಸೈಟ್ ಗಣಿಗಾರಿಕೆ ಕಳೆದ 15 ವರ್ಷಗಳಿಂದ ಮಾಡ್ತಾಯಿದ್ದಾರೆ. ಈ ಒಂದು ಮ್ಯಾಗ್ನೆಸೈಟ್ ಗಣಿಗಾರಿಕೆಯನ್ನು ಮಾಡಲು ಸರ್ಕಾರ ಏನು ಒಂದು ಸರ್ಕಾರದ ಗೋಮಾಳ ಇದೆ, ಅಲ್ಲಿ ಸರ್ವೆ ನಂಬರು 56ರಲ್ಲಿ 29 ಎಕರೆ 36 ಕುಂಟೆ ಜಮೀನನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಹಸ್ತಾಂತರಿಸಿ, ಆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಒಂದು ಭೋಗ್ಯಕ್ಕೆ ಟೆಂಡರ್ ಕರೀತಾರೆ. ಆ ಟೆಂಡರ್ ಕರೆದಂಥ ಸಂದರ್ಭದಲ್ಲಿ ಎನ್ ರಾಜಶೇಖರ್ ಅನ್ನೋರು ಆ ಒಂದು ಟೆಂಡರ್ನಲ್ಲಿ ಭೋಗ್ಯವನ್ನು ಪಡಿತಾರೆ. ಏನು ಅಂದರೆ 23/4/2005ರಲ್ಲಿ 20 ವರ್ಷಗಳ ಕಾಲ ಅವರು ಭೋಗ್ಯ ಮಾಡ್ಕೋತಾರೆ ಸರ್ಕಾರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ. ಆ ಒಂದು ಭೋಗ್ಯ ಪಡೆದ ನಂತರ ಅಲ್ಲಿ ಬಿಳಿಕಲ್ಲು ಗಣಿಗಾರಿಕೆಯನ್ನು ಪ್ರಾರಂಭವನ್ನು ಮಾಡಿ 15 ವರ್ಷಗಳಾಗಿದೆ. ಈ ಹಿಂದೆ 2011ರಲ್ಲಿ ಅಲ್ಲಿ ಏನೋ ಒಂದು ಕಲ್ಲನ್ನು ತೆಗಿಲಿಕ್ಕೆ ಬ್ಲಾಸ್ಟ್ ಮಾಡ್ತಾಯಿದ್ರು. ಆ ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ತಳೂರು ಗ್ರಾಮದಲ್ಲಿ ಮನೆಗಳಿಗೆ ಅಲ್ಲಿ ಒಂದು ಹಾನಿಯಾಗುವಂಥ ಸಂಭವ ಇರೋದ್ರಿಂದ ಇಡೀ ತಳೂರು ಗ್ರಾಮ ಒಂದು ಹೋರಾಟವನ್ನು ಮಾಡೋ ಮುಖಾಂತರ ಅಲ್ಲಿನ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು, ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು, ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಎಲ್ಲರೂ ಆ ಒಂದು ಗಣಿಗಾರಿಕೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬ್ಲಾಸ್ಟ್ ಮಾಡಬಾರ್ದು, ನೀವು ಈ ಬ್ಲಾಸ್ಟ್ ಮಾಡೋದ್ರಿಂದ ತಳೂರು ಗ್ರಾಮದ ಎಲ್ಲ ಮನೆಗಳಿಗೆ, ದೇವಸ್ಥಾನಗಳಿಗೆ, ಶಾಲೆಗಳಿಗೆ ಹಾನಿಯಾಗ್ತದೆ, ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿದೆ, ಹಾಗಾಗಿ ನೀವು ಯಾರೂ ಕೂಡ ಅಲ್ಲಿ ಬ್ಲಾಸ್ಟ್ ಮಾಡಬಾರ್ದು ಅಂತಕ್ಕಂಥ ಒಂದು ಆದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಆದೇಶ ಮಾಡಿಸ್ತಾರೆ. ಮೈಸೂರಿನ ಶ್ರೀ ರಾಘವೇಂದ್ರ ಪ್ರಕಾಶನದ ಮಾಲೀಕರಾದ ಲೇಖಕ ಎಸ್ ನಾಗರಾಜ್ ಬರೆದಿರುವ ಯುಗದ ಯತಿ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಎಂಬ ಪುಸ್ತಕ ಇಂದು ಬಿಡುಗಡೆಯಾಯಿತು. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಉದ್ಯಮಿ ಎಂಕೆ ಪುರಾಣಿಕ್ ಕೃತಿಯನ್ನ ಬಿಡುಗಡೆ ಮಾಡಿದ್ರು. ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಮಡ್ಡಿಗೆರೆ ಗೋಪಾಲ್ ಅಧ್ಯಕ್ಷತೆ ವಹಿಸಿದ್ದ ಸಮಾರಂಭದಲ್ಲಿ ಸಮಾಜ ಸೇವಕರಾದ ಡಾ ಕೆ ರಘುರಾಮ್ ವಾಜಪೇಯಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾ ವೈಡಿ ರಾಜಣ್ಣ ಮತ್ತು ಎಂ ಚಂದ್ರಶೇಖರ್ ಪಾಲ್ಗೊಂಡಿದ್ರು. ಕೊನೆಯ ದಿವಸ ಅವರು ಆಸ್ಪತ್ರೆಗೆ ಸೇರುವ ಕೊನೆಯ ದಿವಸನೂ ಕೂಡ ಅವರು 500 ಕಿಲೋಮೀಟರ್ ಪ್ರಯಾಣ ಮಾಡಿದರು. ಅವರ ಕೊನೆಯ ಆಸೆಯಂತೆ ಅವರ ಆರಾಧ್ಯ ದೈವವಾದಂಥ ತಿರುಪತಿಗೆ ಭೇಟಿ ಕೊಟ್ಟು ಅನಂತರ ರಾಘವೇಂದ್ರ ಸ್ವಾಮಿಗಳನ್ನು ದರ್ಶನ ಮಾಡಿ ಅನಂತರ ಅವರ ಕ್ಷೇತ್ರವಾದ ಬೆಂಗಳೂರಿನ ಸಂದರ್ಶನ ಮಾಡಿ ಅನಂತರ ಅವರ ಕ್ಷೇತ್ರವಾದಂಥ ರಾಮಕುಂಜಕ್ಕೆ ಹೋಗಿ ಅಲ್ಲಿಂದ ಕುಂಜಾರಗುರಿಗೆ ಮಧ್ವಾಚಾರ್ಯರು ಹುಟ್ಟಿದಂಥ ಜಾಗಕ್ಕೆ ಕುಂಜಾರಿಗೆ ಹೋಗಿ ಕೊನೆಗೆ ಅವರ ಪ್ರವಚನವನ್ನು ಅವರ ಒಂದು ಆಶೀರ್ವಾದವನ್ನು ಉಡುಪಿಯಲ್ಲಿ 8 ಗಂಟೆ ಅವರು ಆ ಒಂದು ಭಕ್ತರನ್ನು ಉದ್ದೇಶಿಸಿ ಮಾತಾಡಿ ಅವರಿಗೆ ಆಶೀರ್ವಾದವನ್ನು ಕೊಟ್ಟು ರಾತ್ರಿ 3 ಗಂಟೆಗೆ ಅವರು ಆಸ್ಪತ್ರೆಯನ್ನು ಸೇರಿದಂಥ ಒಬ್ಬ ಅಪೂರ್ವ ವ್ಯಕ್ತಿ, ಒಬ್ಬ ಸನ್ಯಾಸಿ ಅನ್ನುವಂಥ ಒಂದು ಪದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ಕೊಟ್ಟಂಥ ವ್ಯಕ್ತಿ ಈ ದಿನ ನಮ್ಮಲ್ಲಿಲ್ಲ. ಬರುವ ತಿಂಗಳು 29ಕ್ಕೆ ಶ್ರೀಗಳ ಪ್ರಥಮ ತಿಥಿ ಬರಲಿಕ್ಕಿದೆ. ಆ ಒಂದು ಸಂದರ್ಭದಲ್ಲಿ ಮಾನ್ಯ ಶ್ರೀ ನಾಗರಾಜರವರು ಒಂದು ಒಳ್ಳೆಯ ಒಂದು ಪುಸ್ತಕವನ್ನು ಇವತ್ತು ಹೊರತಂದಿದ್ದಾರೆ. ಯುಗದ ಯತಿ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳು ಅಂತ. ಇದರಲ್ಲಿ ಶ್ರೀಗಳ ಎಲ್ಲ ಪರಿಚಯ ಇದೆ. ಯಾಕೆಂದರೆ ಅವರಿಗೂ ತುಂಬ ಪರಿಚಯ ಇದೆ. ನಮ್ಮ ಮೈಸೂರಿನಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಕೃಷ್ಣಧಾಮದಲ್ಲಿ, ವಿಠ್ಠಲಧಾಮದಲ್ಲಿ ನಡೀತಾ ಇರ್ತಿದ್ವಿ. ಅದರಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಕೂಡ ನಾಗರಾಜರವರು ಬಂದು ಅದನ್ನೆಲ್ಲ ನಮ್ಮ ಜೊತೆ ಇದ್ದು, ನಮ್ಮ ಸಮಿತಿಯಲ್ಲಿದ್ದು ಅದರ ಪ್ರಚಾರ ಕಾರ್ಯವನ್ನು ಅವರು ಮತ್ತು ನಮ್ಮ ರಘುರಾಮರವರು ಇಬ್ಬರು ಸೇರಿ ಆ
ರೋಹಿಣಿ ಸಿಂಧೂರಿ ಐಎಎಸ್ ಪಾಸ್ ಮಾಡಿದ್ದಾರೆ ಅನ್ನೋದೇ ಡೌಟು. ಇದು ವಿಧಾನ ಪರಿಷತ್ ಸದಸ್ಯರಾದ ರಘು ಆಚಾರ್ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿರವರ ವಿರುದ್ಧ ಮಾಡಿದ ಗಂಭೀರ ಆರೋಪ. ಮೈಸೂರಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಎಚ್ಪಿ ಮಂಜುನಾಥ್ ಅವರಿಗೆ ಬರೆದ ಪತ್ರವನ್ನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಮೇಲಿನಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ 100% ಐಎಎಸ್ ಪಾಸ್ ಆಗಿದ್ರೆ ಅವರಿಗೆ ಮಿನಿಮಮ್ ನಾಲೆಡ್ಜ್ ಇರಬೇಕಿತ್ತು, ಕಾನೂನಿನ ಅರಿವು ಇರಬೇಕಿತ್ತು. ಆದ್ರೆ ಇವರು ವರ್ತಿಸ್ತಾ ಇರುವ ರೀತಿ ನೋಡಿದ್ರೆ ಪ್ರಭಾವ ಬಳಸಿ ಪಾಸ್ ಆಗಿದ್ದಾರೆ ಅಂತ ಕಾಣುತ್ತೆ. ಶಾಸಕರನ್ನ ಬಿಟ್ಟು ಸರ್ಕಾರಿ ಕೆಲಸ ಮಾಡಬೇಕು ಅನ್ನೋದು ಕಾನೂನಿನಲ್ಲಿ ಇದೆಯಾ? ಜಿಲ್ಲಾಧಿಕಾರಿ ಅಂದ್ರೆ ಶಾಸಕಾಂಗಕ್ಕಿಂತ ದೊಡ್ಡವರ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ನೀವು ಶಾಸಕ ಮಂಜುನಾಥ್ ಅವರಿಗೆ ಬರೆದ ಪತ್ರ ನಿಮ್ಮ ಆಫೀಸಿನಿಂದ ಹೇಗೆ ಲೀಕ್ ಆಯ್ತು? ನಿಮ್ಮ ಅಧಿಕಾರಿಗಳು ಲೀಕ್ ಮಾಡಿದ್ರ ಅಥವಾ ನೀವೇ ಮಾಡಿದ್ದೀರಾ ಅನ್ನೋದು ಗೊತ್ತಾಗಬೇಕು. ಇದರ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಬೇಕು. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೇವೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಂದ್ರೆ ಏನು ಅನ್ನೋದನ್ನ ರೋಹಿಣಿ ಸಿಂಧೂರಿ ಅವರು ಓದಿಕೊಳ್ಳಿ ಅಂತ ರಘು ಆಚಾರ್ ಗುಡುಗಿದ್ದಾರೆ. ರೋಹಿಣಿ ಸಿಂಧೂರಿ ಶೋ ಮಾಡಿಕೊಂಡು ರಥ ಎಳೆದುಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಕೋವಿಡ್ ನೀವೊಬ್ಬರೇ ನಿರ್ವಹಣೆ ಮಾಡ್ತಾ ಇಲ್ಲ, ನೀವು ಅದರ ಒಂದು ಭಾಗ ಅಷ್ಟೇ. ಇಂಥವ್ರು ಡಿಸಿ ಆದ್ರೆ ಆ ದೇವ್ರೇ ಕಾಪಾಡಬೇಕು ಎಂದ ರಘು ಆಚಾರ್, ನೀವು ಬರೆದ ಪತ್ರ ಹೇಗೆ ಬಹಿರಂಗವಾಯಿತು ಅನ್ನೋದನ್ನ ರೋಹಿಣಿ ಸಿಂಧೂರಿ ಅವರೇ ಬಹಿರಂಗ ಪಡಿಸಬೇಕು. ಈ ಪ್ರಕರಣವನ್ನ ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ. ಇನ್ನು 2 ದಿನಗಳಲ್ಲಿ ಅವರು ಕ್ಷಮೆ ಕೇಳಬೇಕು. ಡಿಸೆಂಬರ್ 7ನೇ ತಾರೀಕು ನಾನು ಸದನದಲ್ಲಿ ಹಕ್ಕುಚ್ಯುತಿ ಮಂಡಿಸ್ತೇನೆ. ಜಿಲ್ಲಾಧಿಕಾರಿಗಳೇ ಪರಿಷತ್ತಿಗೆ ಬಂದು ಉತ್ತರ ಕೊಡ್ಲಿ ಅಂತ ರಘು ಆಚಾರ್ ಸವಾಲೆಸಗಿದ್ದಾರೆ. ಪ್ರಾಮಾಣಿಕವಾಗಿ ಕಷ್ಟಪಡ್ತಾ ಇದ್ದಾರೆ ನಮಗಿಂತ ಜಾಸ್ತಿ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ. ಮತ್ತು ತಡವಾಗಿ ಪತ್ರಿಕಾಗೋಷ್ಠಿಯನ್ನು ಕರಿಬಾರ್ದಿತ್ತು, ತಮ್ಮನ್ನೆಲ್ಲ ಕಾಯಿಸಿದ್ದಕ್ಕೆ ಕ್ಷಮೆಯನ್ನು ಕೂಡ ಕೇಳ್ತೀನಿ. ನಾನು ಮೈಸೂರಿನವನೇ, ಮೈಸೂರಲ್ಲಿ ವಾರದಲ್ಲಿ 2 ದಿನ ಇರ್ತೀನಿ. ನಾನು ರೋಹಿಣಿ ಸಿಂಧೂರಿಯವರು ಬಂದಾಗ ನಾನೇ ಸ್ವಾಗತ ಮಾಡಿದ್ದೆ. ಸಾರಾ ಮಹೇಶ್ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದರು ಅಂತ, ಬಿಡ್ರಿ ದಸರಾ ಟೈಮಲ್ಲಿ ಹಾಗೆಲ್ಲ ಗೊಂದಲ ಆಗಬಾರ್ದು, ಒಬ್ಬ ಲೇಡಿ ಬಂದಿದ್ದಾರೆ ಆಫೀಸರ್ಸ್ ಮಾಡಲಿ ಅಂತ. ನನಗೆ ಫಸ್ಟು ರೋಹಿಣಿ ಸಿಂಧೂರಿ IAS ಆಫೀಸರ್ ಪಾಸ್ ಆಗಿದ್ದಾರೆ ಇಲ್ವಾ ಅನ್ನೋದೇ ಡೌಟ್ ಆಗ್ಬಿಟ್ಟೈತಿ. ಪಾಸ್ ಹೆಂಗಾದರು ಅಂತ. ಯಾಕೆ ನನ್ನ ಜಿಲ್ಲೆಯಲ್ಲಿ SP IAS ಆಫೀಸರ್ ಐ ಸೀನ್ ಸೋ ಮೆನಿ ಆಫೀಸರ್ಸ್, ಲೇಡಿ ಆಫೀಸರ್ಸ್. ನಮ್ಮಲ್ಲಿ 3 ಅಂಗ ಇದೆ, ನ್ಯಾಯಾಂಗ, ಕಾರ್ಯಾಂಗ ಅಲ್ವಾ ಸರ್, ಶಾಸಕಾಂಗ ಇದೆ. ಶಾಸಕಾಂಗ ಏನು ಮಾಡೋದು? ನಾವು ಶಾಸನಗಳು ರಚನೆ ಮಾಡುವಂಥ ಕೆಲಸ. ಕಾರ್ಯಾಂಗ ಏನು ಕೆಲಸ ಮಾಡೋದು? ನೀವು ಅಡ್ಮಿನಿಸ್ಟ್ರೇಷನ್ ನಾವು ಮಾಡಿದ್ದನ್ನ ನೋಡೋ ಅಂಥದ್ದು. ನಾವೆರಡೂ ಮಾಡಿಲ್ಲ ಅಂದರೆ ನ್ಯಾಯಾಂಗದವ್ರು ನೋಡುವಂಥದ್ದು. ನೀವು ಫಸ್ಟು ನೀವು ಪಾಸ್ ಆಗಿದ್ದರೆ, IAS ಆಫೀಸರ್ 100% ನೀವು ಪಾಸ್ ಆಗಿದ್ದರೆ, ನಿಮ್ಗೆ ಅಟ್ಲೀಸ್ಟ್ ಈಗ ಮಿನಿಮಮ್ ಬೇಸಿಕ್ ನಾಲೆಜ್ ಎಲ್ಲ ಬೇಕಲ್ಲ ತಮಗೆ. ನಮ್ಮಲ್ಲೂ DC ಇದ್ದಾರೆ. ನಮ್ಮಲ್ಲೂ DC ಆದವ್ರ ಕೆಲಸ ಏನಿಂತ ಅಡ್ಮಿನಿಸ್ಟ್ರೇಷನ್. ಕೋವಿಡ್ ಬಂದು ಪೂರ್ತಿ ಮೈಸೂರಲ್ಲ, ಪೂರ್ತಿ ಕರ್ನಾಟಕ ಸುತ್ತೋಗಿದೆ. ಎಷ್ಟು ಜನಕ್ಕೆ ಸರ್ಕಾರ ಅಷ್ಟೋ ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ಅದು ತಲುಪಿಸೋ ಕೆಲಸ ಮಾಡಿದ್ದೀರಾ ನೀವು. ಆಟೋ ಡ್ರೈವರು, ಚಾಲಕರಿಗೆಲ್ಲ ದುಡ್ಡು ಕೊಡ್ತೀವಿ, ಅದನ್ನು ಯಾವತ್ತ ರಿವ್ಯೂ ಮಾಡಿದ್ದೀರಾ ನೀವು? ಹಾಂ, ಬೀಂಗ್ IAS ಆಫೀಸರ್ ಯು ಶುಡ್ ನೋ ದ ಲಾ, ಯು ಶುಡ್ ನೋ ದ ಲಾ. ನೀವು ಹೇಳ್ತೀರಿ ಒಂದು ಸಮಿತಿಲಿ ಯಾರಾದರೂ ಹೋಗಲಿ, ಯಾರಾದರೂ ಒಬ್ಬ ಶಾಸಕನ್ನ ಒಂದು ದಸರಾ ಸಮಿತಿಲಿ ಯಾರು ಸೋಕಾಲ್ ಶಾಸಕರು ಕೂರಿಸ್ಕೊಂಡು, ಜಿಲ್ಲಾ ಉಸ್ತುವಾರಿಗಳು, ಮಂತ್ರಿಗಳು ಕೂರಿಸ್ಕೊಂಡು ಅವ್ರು ಆರ್ಡ್ರ್ ಮಾಡ್ತಾರೆ ಅಂತ ಆ ಶಾಸಕನ ಬಿಟ್ಟು ಮಾಡುವಂಥದ್ದು ಸಂವಿಧಾನದಲ್ಲಿ ಇದೆಯಾ? ಇವ್ರು ಯಾರ ಫೋರ್ಸ್ ಕೊಟ್ಟಿರೋಂಥದ್ದು? ಜನಸ್ಪಂದನ ಕಾರ್ಯಕ್ರಮ ಮಾಡ್ಬೋದು. ಅವ್ರು DC ಅವ್ರು ಶಾಸಕರು ಗಮನಕ್ಕೆ ತರ್ತಾರೆ, ಶಾಸಕರು ಹೋಗ್ಬೋದು, ಬಿಡ್ಬೋದು. ಅದು ನಾನು ಅದ್ರ ಬಗ್ಗೆ ಮಾತಾಡ್ತೇನೆ. ನನ್ನ ಮೂಲ ಪ್ರಶ್ನೆ ಏನು ಅಂದರೆ, ಅವ್ರು ಪಾಸ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ, ಕರೆಕ್ಟಾಗಿ ಇನ್ಫ್ಲೂಯೆನ್ಸ್ ಮಾಡಿ ಪಾಸ್ ಗೀಸ್ ಆಗ್ಬಿಟ್ಟವ್ರ ಅಂತ. ನಾನು ಇದನ್ನು ಕೌನ್ಸಿಲಲ್ಲಿ ಮಾತಾಡ್ತೀನಿ ರೀ. ಇದು ಸೀರಿಯಸ್ ಇಶ್ಯೂ. ಯಾಕೆಂದರೆ ನಮ್ಮಲ್ಲೂ ಲೇಡಿ DCಗಳಿದ್ದರು, ನಮ್ಮಲ್ಲಿ SP ಇದ್ದಾರೆ. ಕೆಲವ್ರಿಗೆ ಏನಾಗಿದೆ, ಆಫೀಸರ್ಸ್ಗೆ ಮೀಡಿಯಾ ಹುಚ್ಚು, ಸ್ವಲ್ಪ ಮಾಡಿದ್ರು ಮೀಡಿಯಾದಲ್ಲಿ ತೋರಿಸ್ಕೋಬೇಕು ಅಂತ. ನಾನು ಯಾವತ್ತೂ ನೆನ್ನೆ ನೋಡಿದೆ, ಅದ್ಯಾರು ಡೆತ್ ಸರ್ಟಿಫಿಕೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು ಅಂತ. ಲಂಚ ನಿಂತಿದೆಯಲ್ಲರೂ. ಹಾಂ, ನಾನು ಯಾತಕ್ಕೆ ದಿನ ಬಂದಾಗ ವಾರದಲ್ಲಿ 2 ದಿನ ನೋಡ್ತಿರ್ತೀನಿ. ನನ್ನ ಮೈಸೂರು ನನ್ನ ಸಂಬಂಧ ಇಲ್ಲ, ನಾನು ಮಾತಾಡ್ತಿರ್ಲಿಲ್ಲ. ನೆನ್ನೆ ನೋಡಿದೆ, ನಮ್ಮ ಮಂಜಣ್ಣ ಹಿಂಗೆ ಆಯ್ತಲ್ಪ, ನಾನು ಬರ್ತೀನಿ ಬೆಳಿಗ್ಗೆ ಏನು ಅಂತ. ಮೊನ್ನೆ DC ಅವರಲ್ಲಿ ವಿನಂತಿ ಮಾಡ್ತೀನಿ ನಾನು, ನಿಮಗೆ ಬೇರೆ ಶಾಸಕರ ಥರ ಬಿಡೋ ಪ್ರಶ್ನೆ ಇಲ್ಲ ಇಲ್ಲಿ. ನಿಮಗೆ ಶಾಸಕಾಂಗಕ್ಕಿಂತ ದೊಡ್ಡವ್ರು ನೀವು ಆಗ್ಬಿಟ್ರೆ ಅದನ್ನು ಅಸೆಂಬ್ಲಿಲಿ ಪ್ರೂವ್ ಮಾಡಿ. ನಮ್ಗೆ ಶಕ್ತಿ ಇದೆ, ನಾವು ಪ್ರೂವ್ ಮಾಡ್ತೀವಿ ಕೌನ್ಸಿಲ್. ವಿತಿನ್ 2 ಡೇಸ್ ಒಳಗಡೆ ಐದರ್ ಇವ್ರಿಗೆ ಅಪಾಲಜಿ ಕೇಳಬೇಕು, ಇಲ್ಲ ಅಂದರೆ ನೀವೇ ಡಿಸ್ಟಿಕ್ ಹೆಡ್ಡು, ನೀವು ನನಗೆ ಈ ಲೆಟ್ರ್ ಹೆಂಗೆ ಲೀಕ್ ಆಯಿತು ನಿಮ್ಮ ಆಫೀಸಿಂದ ಎನ್ಕ್ವೈರಿ ಮಾಡಿ ಅವ್ನು ಯಾರು ಕಲ್ಪ್ರೇಟ್ ಇದ್ದಾನೆ, ಐದರ್ ನೀವು ಕೊಟ್ಟಿರಬೇಕು, ಇಲ್ಲ ನಿಮ್ಮ ಆಫೀಸ್ ಸ್ಟಾಫ್ ಯಾರೋ ಕೊಟ್ಟಿರಬೇಕು. ನಿಮ್ಮ ಆಫೀಸ್ ಸ್ಟಾಫ್ ಯಾರಾದ್ರು ಲೀಕ್ ಮಾಡಿರೋ ಪ್ರೆಸ್ಗೆ
ಅದು ನೀವು ಹಿಡ್ಕೊಡೋ ಅಂಥ ಜವಾಬ್ದಾರಿ ನೀವು. ನಿಮ್ಮ ಕೆಳಗಡೆ SP ಬರ್ತಾರೆ, ಕಮಿಷನರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ನೀವು ಇಂಟೆನ್ಷನ್ಲಿ ಮಾಡಿದರೆ ದಟ್ ಯು ಆರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್ ಲೆಟರ್. ಒಬ್ಬ ಶಾಸಕನ ತಲುಪಕ್ಕೆ ಮುಂಚೆನೇ ಲೆಟರ್ ಮೀಡಿಯಾಗೆ ಹೆಂಗೆ ಬಂತು ಅಂತ ಗೌಪ್ಯತೆಯನ್ನು ಕಾಪಾಡ್ತೀನಿ ಅಂತ ನೀವು ಬೋಧನೆ ಅಂತ ತಗೊಂಡು IAS ಆಫೀಸರ್ ಆದಮೇಲೆ ಹಿಂಗೆ ಮಾತಾಡ್ತೀರಾ ನೀವು? ಹಾಂ, ಆಮೇಲೆ ಯಾವ ಸಮಿತಿಯವ್ರಿಗೆ ಅಧಿಕಾರ ಇದೆ ಶಾಸಕನ ಕರಿಬಾರ್ದು ಅಂತ ಎಲ್ಲಿ ಮಾಡಿದ್ದಾರೆ? ಅವ್ರಿಗೇನು ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಲಿ ಮಾಡಿದಾರಾ? ನಿಮ್ಮ IAS ಆಫೀಸರ್ ನನಗಿಂತ ಜಾಸ್ತಿ ಓದಿಲ್ಲ, ನಾನು ಕಡಿಮೆ ಓದಿದ್ದೀನಿ ಏನ್ರಿ? ಅದೆಲ್ಲ ತಂದು ಕೊಟ್ಟರೆ ಈಗ ನಾವಂತೂ ಇನ್ನು 3 ದಿವಸದಲ್ಲಿ ಇದಕ್ಕೆಲ್ಲ ಕ್ಲಾರಿಫೈ ಮಾಡಬೇಕು. ಇಲ್ಲದೇ ಇದ್ದರೆ 7ನೇ ತಾರೀಕು ಪ್ರಿವಿಲೇಜ್ ಮೂವ್ ಮಾಡಿದ್ರೆ ಮಾಡ್ತೀವಿ. ಯಾರ ಮೇಲೆ ಅವ್ರ ಕೌನ್ಸಿಲಲ್ಲಿ ಬಂದು ಆನ್ಸರ್ ಮಾಡಲಿ. ಅಸೆಂಬ್ಲಿ ಕೌನ್ಸಿಲ್ ನಾವು CLP ನಾಯಕರ ಗಮನಕ್ಕೂ ತಂದು, ಯಾಕೆಂದ್ರೆ ಇದು ಒಬ್ಬರು ಶಾಸಕರದಲ್ಲ, ಪಕ್ಷಾತೀತವಾಗಿ ಅವ್ರವ್ರ ಕೆಲಸ ಅವರವರೇ ಮಾಡಬೇಕು. ಯಾರೋ ಒಬ್ರು ಹೇಳಿದ್ರು ಇವತ್ತು ನನಗೆ ಮಾಡಿದ್ರು, ಮಂಜಣ್ಣನಿಗೆ ಮಾಡಿದ್ರು, ಇಲ್ಲ ಇನ್ನೊಬ್ರಿಗೆ ಮಾಡಿದ್ರು ಅನ್ನೋ ಪ್ರಶ್ನೆ ಆಗಬಾರ್ದು. ಅವರ ಡ್ಯೂಟಿ ಏನು ಅದೇ ಮಾಡಬೇಕಲ್ಲ. ಸಾರ್ವಜನಿಕರಲ್ಲಿ ಸಕಾಲ ಯೋಜನೆಯ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಹಾಗೂ ಸಕಾಲದಡಿ ಸ್ವೀಕರಿಸಿ ಬಾಕಿ ಉಳಿದ ಅರ್ಜಿಗಳನ್ನು ಕಾಲಮಿತಿಯಲ್ಲಿ ವಿಲೇವಾರಿ ಮಾಡಲು ನವೆಂಬರ್ 30ರಿಂದ ಸಕಾಲ ಸಪ್ತಾಹವನ್ನ ಆಚರಿಸಲಾಗ್ತಾ ಇದೆ ಅಂತ ಸಕಾಲ ಯೋಜನೆಯ ಹೆಚ್ಚುವರಿ ಮಿಷನ್ ನಿರ್ದೇಶಕರಾದ ಡಾಕ್ಟರ್ BR ಮಮತಾ ತಿಳಿಸಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿರುವ ಸಕಾಲ ಸಪ್ತಾಹದ ಬಗ್ಗೆ ಅವರು ಎಲ್ಲಾ ಜಿಲ್ಲೆಗಳ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಇತರ ಅಧಿಕಾರಿಗಳೊಂದಿಗೆ ಗುರುವಾರ ವಿಡಿಯೋ ಸಂವಾದ ನಡೆಸಿ ಮಾತನಾಡಿದರು. ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ನಿರ್ದೇಶನದ ಮೇರೆಗೆ ಈ ಸಪ್ತಾಹ ಹಮ್ಮಿಕೊಳ್ಳಲಾಗಿದ್ದು 3 ಹಂತದಲ್ಲಿ ಇದನ್ನ ಆಚರಿಸಲಾಗ್ತಾ ಇದೆ. ಇದೇ ನವೆಂಬರ್ 30ರಿಂದ ಡಿಸೆಂಬರ್ 5ರವರೆಗೆ ನಗರಾಭಿವೃದ್ಧಿ, ಕಂದಾಯ, ಸಾರಿಗೆ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಡಿಸೆಂಬರ್ 7ರಿಂದ 11ರವರೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಡಿಸೆಂಬರ್ 14ರಿಂದ 19ರವರೆಗೆ ಉಳಿದ ಎಲ್ಲಾ ಇಲಾಖೆಗಳಲ್ಲಿ ಸಪ್ತಾಹ ಆಚರಿಸಲಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ. ಸಪ್ತಾಹದಲ್ಲಿ ಹೊಸದಾಗಿ ಸ್ವೀಕರಿಸಿರುವ ಅರ್ಜಿಗಳನ್ನು ಸಕಾಲದಡಿ ಸ್ವೀಕರಿಸಿ ನಿಗದಿತ ಕಾಲಮಿತಿಯಲ್ಲಿ ವಿಲೆ ಮಾಡುವುದು, ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ಸಕಾಲ ಮಿಷನ್ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವುದು, ಸಕಾಲ ತಂಡದಿಂದ ಕಚೇರಿಗಳಿಗೆ ಭೇಟಿ ನೀಡಿ ತಪಾಸಣೆ, ಸಾರ್ವಜನಿಕರ ಅಭಿಪ್ರಾಯ ಕ್ರೋಢೀಕರಿಸಲು ಹೆಲ್ತ್ ಡೆಸ್ಕ್ ಸಹಾಯದೊಂದಿಗೆ ಪ್ರಶ್ನಾವಳಿಯನ್ನ ಸಾರ್ವಜನಿಕರಿಂದ ಭರ್ತಿ ಮಾಡಿಸುವುದು ಸೇರಿದಂತೆ ಸಕಾಲದ ಕುರಿತು ಪ್ರಚಾರ ಕಾರ್ಯಕ್ರಮಗಳನ್ನು ಸಪ್ತಾಹದಲ್ಲಿ ಹಮ್ಮಿಕೊಳ್ಳಬೇಕು ಅಂತ ಸೂಚನೆ ನೀಡಿದ್ದಾರೆ. ಸಪ್ತಾಹದ ಬಗ್ಗೆ ಪರಿವೀಕ್ಷಣೆ ನಡೆಸಲು ಆಯಾ ಜಿಲ್ಲೆಯಲ್ಲಿ 4 ಅಧಿಕಾರಿಗಳ ತಂಡಗಳನ್ನು ರಚಿಸಬೇಕು. ವಿವಿಧ ಕಚೇರಿಗಳಿಗೆ ಭೇಟಿ ನೀಡಿ ಪರಿವೀಕ್ಷಿಸುವ ದಿನಾಂಕಗಳ ಪಟ್ಟಿ ತಯಾರಿಸಿ ನಾಳೆಯೊಳಗೆ ಸಲ್ಲಿಸಬೇಕು. ಅಪರ ಜಿಲ್ಲಾಧಿಕಾರಿಗಳು ಸಹ ಸಕಾಲ ವ್ಯಾಪ್ತಿಯಲ್ಲಿ ಬರುವ ಕಚೇರಿಗಳಿಗೆ ಭೇಟಿ ನೀಡಬೇಕು. ಅಧಿಕಾರಿಗಳ ಭೇಟಿ ಮತ್ತು ಪರಿವೀಕ್ಷಣೆಯ ವರದಿಯನ್ನ ಪ್ರತಿನಿತ್ಯ ಸಕಾಲ ಮಿಷನ್ಗೆ ಸಲ್ಲಿಸಬೇಕು ಅಂತ ಅವರು ಸೂಚಿಸಿದರು. ಗುರುವಾರ ರಾತ್ರಿ ಮಹದೇವಪುರ ರಸ್ತೆಯಲ್ಲಿರುವ ವೈನ್ ಶಾಪ್ ಒಂದರ ಮುಂಭಾಗ ನಡೆದ ರಸ್ತೆ ಅಪಘಾತದಲ್ಲಿ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದು, ವೈನ್ ಶಾಪ್ನಿಂದಲೇ ಅಪಘಾತ ಸಂಭವಿಸಿದೆ ಅಂತ ಆರೋಪಿಸಿದ ಗ್ರಾಮಸ್ಥರು ರಸ್ತೆಯಲ್ಲೇ ಶವ ಇಟ್ಟು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಮೈಸೂರು ತಾಲೂಕಿನ ಮಹದೇವಪುರ ಮುಖ್ಯ ರಸ್ತೆಯಲ್ಲಿ ರಾಮನಹಳ್ಳಿ, ಕಾಳಿಸಿದ್ದನಹುಂಡಿ ಗ್ರಾಮಗಳಿಗೆ ಹೊಂದಿಕೊಂಡಂತಿರುವ ಜಾಗದಲ್ಲಿರುವ ಉಗ್ರ ನರಸಿಂಹ ವೈನ್ ಶಾಪ್ ಎಂಬ ಮದ್ಯದ ಅಂಗಡಿಯ ಎದುರು ಪ್ರತಿಭಟನೆ ನಡೆಯಿತು. ರಾಮನಹಳ್ಳಿ ಗ್ರಾಮದ ನಿವಾಸಿಯಾದ ಮಹದೇವು ಅಲಿಯಾಸ್ ಕೂತಪ್ಪ ಎಂಬುವರು ರಾತ್ರಿ ವೈನ್ ಶಾಪ್ಗೆ ತೆರಳಿ ಹಿಂದಿರುಗುವ ವೇಳೆ ಮೈಸೂರಿನಿಂದ ಮಹದೇವಪುರ ಮಾರ್ಗವಾಗಿ ತೆರಳುತ್ತಾ ಇದ್ದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ. ಆ ಮದ್ಯದಂಗಡಿಯ ದೆಸೆಯಿಂದಲೇ ಈ ಅಪಘಾತ ಸಂಭವಿಸಿದೆ ಅಂತ ಆರೋಪ ಮಾಡಿರುವ ಗ್ರಾಮಸ್ಥರು ಮದ್ಯದಂಗಡಿಯನ್ನ ಮುಚ್ಚಿಸುವಂತೆ ಆಗ್ರಹಿಸಿ ಅಲ್ಲೇ ಶವ ಇಟ್ಟುಕೊಂಡು ಪ್ರತಿಭಟನೆ ನಡೆಸಿದ್ರು. ಸಂಜೆಯವರೆಗೂ ಪ್ರತಿಭಟನೆ ಮುಂದುವರೆದಿದ್ದು, ಅಧಿಕಾರಿಗಳು ನೀಡಿದ ಭರವಸೆಯ ಮೇರೆಗೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದ್ದು ನಂತರ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಸರ್, ನಾವು ಸುಮಾರು ಒಂದು 6 ತಿಂಗಳಿಂದಲೇ ಎಲ್ಲ ಅಧಿಕಾರಿಗಳಿಗೂ ಮನವಿ ಪತ್ರ ಕೊಟ್ಟು ಅರ್ಜಿ ಕೊಟ್ಟು ಯಾರು ಬಂದು ನಮಗೆ ಅರ್ಜಿ ಕೊಟ್ಟಿದ್ದೆ ಕ್ರಮ ಯಾರು ತಗೊಂಡಿಲ್ಲ. ಅದರಿಂದ ನಾವು ನಮ್ಮೂರಲ್ಲಿ ಈ ಥರ ಅನಾಹುತ ಆಯ್ತು, ಕುಡ್ಬಿಟ್ಟು ಗಲಾಟೆ ಆಯ್ತವೆ, ಇಲ್ಲಿ ತಿರುಗಾಡೋ ತೊಂದರೆ, ಅದು ಬೇಜಾನು ನಮ್ಮ ಊರಲ್ಲಿ ಮಕ್ಕಳೆಲ್ಲ ಹಾಳಾಯ್ತವೆ ಅಂತ ಬೇಜಾನು ಅರ್ಜಿ ಕೊಟ್ಟರು ಯಾರೂ ಕ್ರಮ ತಗೋತಿಲ್ಲ. ನಾವು ಅರ್ಜಿ ಕೊಟ್ಟಂತ ಈಗ ಇವತ್ತು ನಮ್ಮ ಊರಲ್ಲಿ ಒಂದು ಅಪಘಾತ ಆಗಿ ಒಬ್ಬರು ಪ್ರಾಣವಾಗಿದೆ ಈಗ ಇಲ್ಲಿ ಆಕ್ಸಿಡೆಂಟ್ ಆಗಿ. ಅದರಿಂದ ನಾವು ಈ ಬಾರ್ ಮುಚ್ಚೋವರೆಗೂ ಎಣನ ದಪ್ಪನ ಮಾಡಲ್ಲ, ಇಲ್ಲಿ ಎಣ ಮಡಿಕೊಂಡೆ ಪ್ರತಿಭಟನೆ ಮಾಡ್ತೀವಿ. ಬೇಡಕ್ಕೆ ಬೇಡ ಬಾರು, ನಮ್ಮೂರಿಗೆ ಬಾರ್ ಬೇಡಿ, ಬೇಡಕ್ಕೆ ಬೇಡ ಸರ್. ನಮ್ಮ ಬೇಡಿಕೆ ಬಾರು ಬೇಡಿ ಸರ್. ನಮ್ಮೂರಿಗೆ ನಮ್ಮ ಗ್ರಾಮಕ್ಕೆ ಬಾರೋ. ರಾಮನಹಳ್ಳಿ ಗ್ರಾಮದಲ್ಲಿ ಹಿಂದೆ ಎಲ್ಲ ರಾಮನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಬಾರನ್ನು ಮುಚ್ಚಿಸಿದ್ರು. ಮತ್ತು 2 ತಿಂಗಳ ಹಿಂದೆ ಕೋರ್ಟಿಂದ ಆರ್ಡರ್ ತಗೊಂಡು ಪೊಲೀಸರು ಪ್ರೊಟೆಕ್ಷನ್ ತಗೊಂಡು ನಾವು ಬಾರ್ ತೆಗ್ಸಿದ್ದೀವಿ ಅಂದ್ಬಿಟ್ಟು ಏನು ಓಪನ್ ಮಾಡಿದ್ದಾರೆ ಈ ಬಾರ್ ಓನರು.
ರಮನಹಳ್ಳಿ ಗ್ರಾಮದ ಪ್ರತಿಯೊಬ್ಬರು ಕೂಡ ಬಾರ್ ಬೇಡ ಅಂದ್ಬಿಟ್ಟು ಈ ಹಿಂದೆ ಹೋರಾಟ ಮಾಡಿದ್ರು ಕೂಡ ಮತ್ತೆ ಸಾರ್ವಜನಿಕರಿಗೆ ಇವರು ತೊಂದರೆ ಕೊಡ್ತಾನೇ ಇದ್ದಾರೆ. ಗ್ರಾಮದ ಜನತೆಗೆ ಬೆಲೆನೇ ಕೊಡ್ತಾಯಿಲ್ಲ. ಇವತ್ತು ಈ ಏನು ಹಿಂದೆ ನಾವು ಆರೋಪಗಳ ಮಾಡಿದ್ವೋ ಅದು ಇವತ್ತು ಸತ್ಯ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಏನು ಅಪಘಾತ ಆಗಿತ್ತು, ಇವರು ಬಾರಲ್ಲಿ ಇಲ್ಲೇ ವೈನ್ ಸ್ಟೋರ್ನ ಓಪನ್ ಮಾಡಿರೋದ್ರಿಂದ ಸಾಕಷ್ಟು ಹಲವಾರು ತೊಂದರೆಗಳಾಗ್ತಾಯಿದ್ದಾವೆ. ಹೋಗೋ ಬರೋಗೆ ತೊಂದರೆ ಆಯ್ತಾಯಿದೆ. ನಿನ್ನೆ ಒಂದು ಅಪಘಾತ ಆಗಿದ್ದು ಒಬ್ಬರು ತೀರ್ಕೊಂಡಿದ್ದಾರೆ. ಇದರಿಂದ ತುಂಬ ತೊಂದರೆ ಆಯ್ತದೆ. ಆದ್ದರಿಂದ ಈ ಬಾರ್ನ ಮುಚ್ಚಿ ಅಂದ್ಬಿಟ್ಟು ಹಲವಾರು ಬಾರಿ ನಾವು ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದರೂ ಕೂಡ ಯಾರೂ ಸ್ಪಂದಿಸ್ತಾ ಇಲ್ಲ, ಯಾವುದೇ ಕ್ರಮನೂ ತಗೋತಿಲ್ಲ. ಆದ್ದರಿಂದ ದಯಮಾಡಿ ನಾನು ಮನವಿ ಮಾಡೋದೇನಂತಂದರೆ ಮಾನವೀಯತೆಯ ದೃಷ್ಟಿಯಿಂದಾದ್ರೂ ನೋಡಿ ರಮನಹಳ್ಳಿ ಗ್ರಾಮದ ಜನತೆಗೆ ಒಂದು ಇದನ್ನ ಮಾಡಿಕೊಡ್ಬೇಕು ಅಂತ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ನಮಗೆ ಬಾರ್ ಮುಚ್ಚಬೇಕು, ಬಾರ್ ಬೇಡ, ನಮಗೆ ಯಾವುದೇ ಕಾರಣಕ್ಕೂ ರಮನಹಳ್ಳಿ ಗ್ರಾಮದಲ್ಲಿ ಬಾರ್ ಬೇಡ. ಅದೇ ನಮ್ಮ ಹೋರಾಟ.